ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಚಿತ್ರದುರ್ಗಿ ವ್ಲಾಗ್ಸ್. ಸೊ ಫಸ್ಟ್ ಡೇ ಇನ್ ದುಬೈ. ಇವತ್ತು ಮೊದಲನೇ ದಿನ ದುಬೈಯಲ್ಲಿ. ಸೊ ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ. ಫಸ್ಟ್ ನೆಕ್ಸ್ಟ್ ಡೇ ಇದು ಮೊದಲನೇ ದಿನ. ನಾನು ಬಂದಿದ್ದು ಫಸ್ಟ್ ಡೇ. ಬರೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು ಆಲ್ರೆಡಿ. ನಾನು ಲ್ಯಾಂಡ್ ಆಗಿದ್ದು ಇಲ್ಲಿ 4:35ಗೆ. ರೂಮು ನನ್ನ ಮನೆಗೆ ಹೋಗೋ ಅಷ್ಟೊತ್ತಿಗೆ 7 o'clock ಆಗಿತ್ತು. ಸೊ ಅವತ್ತೇನೂ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ, ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು ಆಲ್ರೆಡಿ ಅದರಿಂದ. ಸೊ ಅಲ್ಲಿ ಹೋಗಿ CV ಡ್ರಾಪ್ ಮಾಡಿಬಿಟ್ಟು ಜಾಬ್ಗೆ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ನಾನೇನು ಸಾಮಾನು ತೊಗೊಂಡಿರಲಿಲ್ಲ. ಇಲ್ಲಿ ಬಂದಾಗ ನೆನ್ನೆ ನೈಟು ಬರೀ ಪಾತ್ರೆ ತೊಳೆಯೋ ಸ್ಕ್ರಬ್ಬು, ಲಿಕ್ವಿಡು ಅಷ್ಟೇ ತೊಗೊಂಡಿದ್ದು. ಅಷ್ಟೇ ಊಟ ಮಾಡಿಬಿಟ್ಟು ಮಲಗಿಬಿಟ್ಟೆ ನಾನು. ಸೊ ಇವಾಗ ಅಡುಗೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಸಾಮಾನು ತೊಗೋಬೇಕು. ಇಂಡಿಯಾಯಿಂದನೇ ನಾನು ಬಂದು ಇದು ತೊಗೊಂಬಂದಿದ್ದೀನಿ ಆಲ್ರೆಡಿ. ಪಾತ್ರೆ ಅಂದರೆ ಒಂದು ಪ್ಯಾನು, ಒಂದು ಕುಕ್ಕರ್ ಅಷ್ಟೇ ತೊಗೊಂಬಂದಿದ್ದೀನಿ. ಅದರಿಂದಾಗಿ ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ. ಸೊ ರೋಡೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸುತ್ತೆ. ಆದರೆ ಆಮೇಲೆ ಗೊತ್ತಾಯಿತು ಲೈಫ್ ಹೇಗಿದೆ ಅಂತ. ಇದು ಬಂದು ವ್ಲಾಗ್ ನಾನು ಬಂದಾಗ ಅದು ಶೂಟ್ ಮಾಡಿರೋದು, ಆವಾಗ ತೊಗೊಂಡಿರೋದು. ಸೊ ಸ್ವಲ್ಪ ಕ್ಲಿಯಾರಿಟಿ ಇರಲ್ಲ, ನನ್ನ ಕ್ಯಾಮ್ರಾ ಹಾಗೆ ಇರೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೋಗ್ತಾ ನಾವು ಒಂದು ಒಳ್ಳೆ ಪೊಸಿಷನ್ಗೆ ಬಂದರೆ ಎಲ್ಲ ಸರಿಯಾಗಿ ಆದರೆ ನಾನು ಒಂದು ಕ್ಯಾಮ್ರಾ ತೊಗೋಬೇಕು, ನೋಡೋಣ. ಸೊ ಇವಾಗ ನಾವು ಹೋಗಿ ಮಾಲ್ಗೆ ಹೋಗ್ತಾ ಇದ್ದೀವಿ. ನಾವಿದ್ದಿದ್ದ ಜಾಗದಿಂದ ನಮ್ಮ ಮನೆ ತುಂಬ ದೂರ ಇದೆ. ಸೊ ಇದು ಏರ್ಪೋರ್ಟ್ ಸರೌಂಡಿಂಗ್ ಇರೋ ಪ್ಲೇಸ್ ಇದು. ಸೊ ಇಲ್ಲೇ ಏರ್ಪೋರ್ಟ್ ಇರೋದು, ದುಬೈ ಏರ್ಪೋರ್ಟು. ನೋಡಿ ಮೇಲೆ ಫ್ಲೈಟ್ ಕಾಣ್ತಿದೆ, ಅಲ್ಲಿ ನಿಮ್ಗೆ ಕಾಣ್ತಿದೆಯಲ್ವ, ಆ ಕಾರ್ಗಳು ಹೋಗ್ತಿರೋ ಮೇಲೆ ನೋಡಿದ್ರೆ ಕಾಣಿಸುತ್ತೆ. ಸೊ ಅದರಲ್ಲಿ ಎಲ್ಲ ಬೇವಿನ ಮರನೇ ಫ್ರೆಂಡ್ಸ್. ಇಲ್ಲಿರೋದೆಲ್ಲ ಬೇವಿನ ಮರಗಳೇ ಹಾಕಿದ್ದಾರೆ. ಆಲ್ಮೋಸ್ಟ್ 90% ಬೇವಿನ ಮರನೂ ಖಜೂರದ ಮರಗಳೇ ಇದ್ದಾವೆ ರೋಡಲ್ಲಿ. ಸೊ ನಮ್ಮ ಇಂಡಿಯಾನಲ್ಲೂ ಇಷ್ಟು ಬೇವಿನ ಮರಗಳು ಇಟ್ಟಿರ್ತೀವೋ ಇಲ್ಲ ಗೊತ್ತಿಲ್ಲ. ನೋಡಿ ರೋಡ್ ಫುಲ್ ಬೇವಿನ ಮರಗಳೇ. ನೋಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ. ವ್ಯೂಸ್ ಚೆನ್ನಾಗಿತ್ತು, ವ್ಯೂ ನೋಡೋದಕ್ಕೆ. ಸೊ ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಫಸ್ಟ್ ಟೈಮ್ ನೀವು ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ, ನಾನೇ ಇವಾಗ ವ್ಲಾಗಿಂಗ್ ಶುರು ಮಾಡಿದ್ದೀನಿ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ನಿಮಗೆ ಬೇರೆ ಥರ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ ಹಾಕಬೇಕಂತ ನಾನು ಟ್ರೈ ಮಾಡ್ತೀನಿ, ಆ ರೀತಿ ವೀಡಿಯೋಸ್ ಮಾಡಿ ಹಾಕಲಿಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಹಾಗೆ ಆ ಬೆಲ್ ಐಕನ್ನು ತಟ್ಟಿಟ್ಕೊಳ್ಳಿ, ಆವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ಸೂಪರ್ವಾಗಿತ್ತು ಈ ಪ್ಲೇಸ್ ಅಂತೂ ನೋಡೋದಕ್ಕೆ. ನನಗೆ ಈ ಏರಿಯಾ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಇಂಟರ್ನ್ಯಾಷನಲ್ ಸಿಟಿ, ಅಲ್ಲಿಂದನೇ ಹೋಗಬೇಕಿತ್ತು. ಸೊ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಲ್ಲಿ ಫುಲ್ಲು ಮೇಂಟೈನ್ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನೆ ಹತ್ರ ಇದ್ದೀವಲ್ಲ, ಅಲ್ಲ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇಲ್ಲ. ಆದರೆ ಇಲ್ಲಿ ತುಂಬ ಇಷ್ಟ ಆಯಿತು ನನಗೆ. ತುಂಬ ಬ್ಯೂಟಿಫುಲ್ ಆಗಿತ್ತು ಪ್ಲೇಸು. ಸೊ ಬನ್ನಿ ಹಾಗೆ ಹೋಗೋಣ. ತರಕಾರಿ ಎಲ್ಲ ತೊಗೋಬೇಕು ನಾನು ಇವತ್ತು. ಎಷ್ಟು ರೇಟು ಏನು ಅಂತ ಏನೂ ಗೊತ್ತಿಲ್ಲ ನನಗೆ. ಅಲ್ಲೋಗಿ ನೋಡಬೇಕು ತರಕಾರಿಗಳೆಲ್ಲ, ಏನೇನು ತರಕಾರಿ ಸಿಗುತ್ತೆ ಅಂತ. ಎಲ್ಲ ಸಿಗುತ್ತಂತೆ ಇಲ್ಲಿ, ಇಂಡಿಯನ್ ವೆಜಿಟೇಬಲ್ಸ್ ಏನಿರುತ್ತೋ ಎಲ್ಲನೂ. ಸೊ ಅಲ್ಲಿ ಹೋದ್ಮೇಲೆ ನಮ್ಮ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಇರುತ್ತೆ ಅಲ್ವಾ. ಯಾಕಂದರೆ ನಾವು ಮಾರ್ಕೆಟ್ಗಳಲ್ಲಿ, ರೋಡ್ ಸೈಡಲ್ಲಿ ಗಾಡಿ ಮೇಲೆ ತೊಗೊಂಡಿರೋರು, ಒಂದೇ ಸತಿ ಮಾಲಲ್ಲಿ ಹೋಗಿ ತೊಗೊಬೇಕು. ಸೂಪರ್ ಮಾರ್ಕೆಟ್ಸಲ್ಲಿ ಅಂದರೆ ಎಲ್ಲನೂ ಕಷ್ಟನೇ ಆಗುತ್ತೆ ನಮಗೆ. ಮತ್ತು ಇಲ್ಲೊಂದು ಏನು ನೋಡಿದಂದರೆ, ನಮ್ಮ ಊರುಗಳಲ್ಲಿ ಸೂಪರ್ ಮಾರ್ಕೆಟ್ ಅಂದರೆ ಚಿಕ್ಕದಾಗಿರುತ್ತಲ್ಲ, ಇಲ್ಲಿ ಸೂಪರ್ ಮಾರ್ಕೆಟೇ ಮಾಲ್ ಲೆಕ್ಕದಲ್ಲಿದೆ ಆ್ಯಕ್ಚುಲಿ. ಅದನ್ನೇ ಸೂಪರ್ ಮಾರ್ಕೆಟ್ ಅಂತಾರೆ ಇಲ್ಲಿ. ನೈಟ್ ಹೋಗಿದ್ದು ಹಾಗೆ ಇತ್ತು. ನಾನು ಸೂಪರ್ ಮಾರ್ಕೆಟ್ ಅಂದ ತಕ್ಷಣ ಚಿಕ್ಕದಾಗಿರುತ್ತೆ ಅಂದ್ಕೊಂಡು ಹೋದೆ. ನೋಡಿದ್ರೆ ಅದೇ ನಮ್ಮ ಊರು ಮಾಲ್ ಅಷ್ಟು ದೂರ ಇತ್ತು, ಅಷ್ಟು ದೊಡ್ಡದಾಗಿತ್ತು ಅದು. ಸೊ ಓಕೆ ಅಂತ ಇವಾಗ ಹೊರಟಿದ್ದೀವಿ. ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ತರಕಾರಿ ತೊಗೋಬೇಕು. ಎಕ್ಸ್ಪೀರಿಯೆನ್ಸ್ ಅಂತೂ ಚೆನ್ನಾಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಂದಾಗ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಇವಾಗೇನಷ್ಟು ಚೆನ್ನಾಗಿಲ್ಲ ನನ್ನ ಪರ್ಸ್ನಲ್ ಒಪಿನಿಯನು. ಸೊ ತುಂಬ ಎಕ್ಸ್ಪೆನ್ಸಿವ್ ದುಬೈ ಅಂತ ಅರ್ಥ ಆಯಿತು. ನೋಡೋಣ ಏನು ಮಾಡೋದು ಅಂತ ಮುಂದಕ್ಕೆ. ಸೊ ಜಾಬ್ ಸಿಕ್ಕಿದ ಮೇಲೆ ಅಪ್ಡೇಟ್ಸ್ ಮಾಡ್ತೀನಿ ನಾನು ನಿಮ್ಗೆಲ್ರಿಗೂ, ಏನು ಜಾಬ್ ಮಾಡ್ತಿದ್ದೀನಿ ಅಂತ. ಸೊ ಮಾಲ್ ಡೋರ್ ಓಪನ್ ಆಯಿತು, ಮಾಲ್ಗೆ ಬಂದಿದ್ದಾಯಿತು. ಇಲ್ಲಿ ಒಂದು ಅಬ್ಸರ್ವ್ ಮಾಡಿದೆ, ಮಕ್ಕಳಿಗೆ ಸಲೂನಲ್ಲಾಗಲಿ ಇಲ್ಲ ಎಲ್ಲಾದರೂ ಕರ್ಕೊಂಡೋದ್ರೆ ಮಕ್ಳಿಗೆ ಆಟ ಆಡೋ ಎಲ್ಲ ಟಾಯ್ಸ್ನೂ ಇಟ್ಟಿರ್ತಾರೆ. ಮಕ್ಕಳು ಬಂದರೆ ಅಳಬಾರ್ದು, ಬೋರ್ ಹೊಡಿಬಾರ್ದಂತ ಇರಬೇಕೇನಪ್ಪ, ನನಗಂತೂ ಗೊತ್ತಿಲ್ಲ. ಮೇ ಬಿ ಆ ರೀತಿಯೇ ಇರುತ್ತೆ. ಸೊ ಟ್ರಾಲಿ ತೊಗೊಂಡ್ಬಿಟ್ಟೆ ನಾನು. ಟ್ರಾಲಿ ತೊಗೊಂಡು ಇವಾಗ ಬನ್ನಿ ಟ್ರೈ ಅಂತ ಹೋಗಿ ಶಾಪಿಂಗ್ ಮಾಡೋಣ ಫಸ್ಟು. ಸೊ ನನಗೆ ಫಸ್ಟ್ ಬೆಡ್ಶೀಟ್ ಬೇಕಿತ್ತು ಫ್ರೆಂಡ್ಸ್. ನಾನೇನು ಅಂದ್ಕೊಂಡೆ, ಇಲ್ಲಿ ತುಂಬ ಬಿಸಿಲು ಅಂತಾರಲ್ಲ, ಅದಕ್ಕೆ ನಾನು ತೆಳುವಿರೋದು ಬೆಡ್ಶೀಟ್ ಎತ್ಕೊಂಬಂದೆ. ಆದರೆ AC ಈ ಪಾಟಿಗೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನೈಟೆಲ್ಲ ಫುಲ್ ನಿದ್ದೆ ಬಂದಿಲ್ಲ, ಫುಲ್ಲು ನಡ್ಕ, ಅಷ್ಟು AC ಇತ್ತು. ಅದಕ್ಕೆ ನಾನು ಫಸ್ಟು ಬೆಡ್ಶೀಟ್ ತೊಗೊಂಡೆ. ಅದಾದಮೇಲೆ ಇಲ್ಲಿ ಸೈಕಲ್ ಹಾಕಿದ್ರು, ಚೆನ್ನಾಗಿತ್ತು ರೇಟ್ಸು. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ಏನಾದರೂ ಇಲ್ಲಿದು
ಸೈಕಲ್ಸು ಅಲ್ಲ ಬೈಕ್ಸು ರೇಟ್ ಬೇಕು ಅಂತಂದರೆ ನೆಕ್ಸ್ಟ್ ಒಂದು ಡಿಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಇವಾಗ ನಾನು ಹರಿಬರಿಲಿದ್ದೀನಿ ಎಮರ್ಜೆನ್ಸಿಲಿ. ಸೊ ಇದು 30 ಗ್ರಾಮ್ ಹಾಕಿದ್ರು. 30 ಗ್ರಾಮ್ ಅಂದರೆ 800 ರುಪೀಸ್ ಅನಿಸುತ್ತೆ ಆಲ್ಮೋಸ್ಟ್ ಇದು ಬೆಡ್ಶೀಟು. ಸೊ 20 ಗ್ರಾಮ್ದು ತೊಗೊಂಡ್ವಿ ನಾವು. ಇದೇ ಸಾಕು ಅಂತ ತೊಗೊಂಬಂದೆ ನಾನು ಹೋಗಲಿ ಅಂತ. ಓಕೆ, ಇದನ್ನು ತೊಗೊಂಡಿದ್ದಾಯಿತು. ಫೈನಲಿ ಇವಾಗ ಹೋಗಿ ತರಕಾರಿ ತೊಗೋಬೇಕು. ಅದಕ್ಕೆ ಕೆಳಗಡೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಗೋಲ್ಡ್ ಶಾಪ್ ಕಾಣಿಸ್ತು ಫ್ರೆಂಡ್ಸ್. ಇಲ್ಲಿ ನಾನು ಹೇಳಿಲ್ಲ, ಸೂಪರ್ ಮಾರ್ಕೆಟಲ್ಲಿ ಕೂಡ ಇಲ್ಲಿ ಗೋಲ್ಡ್ ಶಾಪ್ಸ್ ಇರ್ತವೆ. ಅಷ್ಟು ದೊಡ್ಡದಾಗಿರುತ್ತೆ, ಮಾಲ್ ಅಷ್ಟೇ. ಸೊ ಚೆನ್ನಾಗಿತ್ತಿದ್ದು ನೋಡೋದಕ್ಕೆ. ದುಬೈಗಳು ನೋಡೋಕ್ಕೆ ಯಾರಿಗೂ ಆಸೆ ಇರಲ್ಲ. ಅದಕ್ಕೆ ನಾನು ನೋಡ್ಕೊಂಡು ಮಾತ್ರ ಬಂದುಬಿಟ್ಟೆ ಅಷ್ಟೇ, ತಗೊಳ್ಳಿಕ್ಕೆ ಹೋಗಲಿಲ್ಲ ನಾನು. ನೋಡ್ಕೊಂಬಂದೆ. ಟೊಮಾಟೊ 4 ಗ್ರಾಮ್ಸ್ ಹಾಕಿದ್ರು. ಸೈಜ್ ಅಂತೂ ಎಷ್ಟು ದೊಡ್ಡದಿತ್ತು ಗೊತ್ತಾ. 2 ಟೊಮಾಟೊ ಹಾಕಿದ್ರೆ ಸಾಕು 1 kg ಆಗೋಷ್ಟು ದಪ್ಪ ಇತ್ತು ಟೊಮಾಟೊಗಳು. ಆದರೆ ನಾನು ಟೊಮಾಟೊ ತಗೊಳ್ಳೋಣ ನೋಡಿ 4-5 ಬರುತ್ತೆ ಅಷ್ಟೇ. 4 ಬರೋದಿಲ್ಲ, ಅಷ್ಟು ಹೆವಿ ರೇಟ್ ಆಗುತ್ತೆ ಟೊಮಾಟೊ ಇಲ್ಲಿ. 1 ಗ್ರಾಮ್ ರೇಟ್ ಅಂದರೆ ನಮ್ಮೂರು ದುಡ್ಡಿಗೆ ಯಾಕಂದ್ರೆ ಜಾಸ್ತಿ ಇದೆಲ್ಲ ಒಂದಿನ ಸೇಮ್ ರೇಟ್ ಬರುತ್ತೆ 25 ರೂಪಾಯಿ. ಆಮೇಲೆ ಇಲ್ಲಿ ಬೋರ್ಡ್ ಹಾಕಿದ್ರಲ್ಲ, ಬೋರ್ಡ್ ನೋಡಿ ತಗೊಂತಾ ಇದ್ದೆ. ಮತ್ತೆ ಫ್ರೆಂಡ್ಸ್ ಇಲ್ಲಿ ಏನು ಗೊತ್ತಾ, ರೇಟ್ ಜೊತೆಗೆ ಆ ಬೋರ್ಡ್ ಅಲ್ಲಿ ನಮ್ಗೆ ಯಾವ ಕಂಟ್ರಿ ಇದು ಅಂತಾನು ಬರ್ದಿರ್ತಾರೆ. ಈ ತರಕಾರಿ ಬಂದು ಯಾವ ಕಂಟ್ರಿಯಿಂದ ಬಂದಿದೆ ಅಂತಾನು ಬರ್ದಿರ್ತಾರೆ. ಅದನ್ನ ನಾವು ನೋಡಿ ತಗೋಬೇಕು. ಇಂಡಿಯನ್ ಕಂಟ್ರಿ ತುಂಬಾ ರೇಟ್ ಇರುತ್ತೆ ಇಲ್ಲಿ ಸಾಮಾನುಗಳು. ಟೊಮ್ಯಾಟೊ ಆಗಲಿ, ಮತ್ತೆ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಇಂಡಿಯನ್ ಕಂಟ್ರಿದು ತುಂಬಾ ಈರುಳ್ಳಿ 9 ಗ್ರಾಮ್ ಹಾಕಿದ್ರು ಕಡಿಮೆ. ಅದನ್ನ ನೋಡ್ಕೊಂಡು ನಾನು ಪ್ರೈಸ್ ಇಂಡಿಯನ್ದು 9 ಗ್ರಾಮ್ಸ್ ಇತ್ತು, ಬೇರೆ ಕಂಟ್ರಿದು 4 ಗ್ರಾಮ್ಸ್ ಇತ್ತು. ಸೊ ಅದಕ್ಕೆ ನಾನು 4 ಗ್ರಾಮ್ಸ್ ತಗೊಂಡೆ ಈರುಳ್ಳಿನ. ಅಷ್ಟು ಅಮೌಂಟ್ ಇಲ್ಲ ಅಂತ. ಸೊ ಇಲ್ಲಿ ನೋಡಿ ಸೊಪ್ಪುಗೋಸ್ಕರ ಎಷ್ಟು ಕ್ಲೀನಾಗಿ ಜೋಡಿಸಿಟ್ಟಿದ್ದಾರೆ ಅಲ್ವಾ. ಅಷ್ಟೇ ಡೆಕೋರೇಷನ್. ಇದು 1 ಗ್ರಾಮ್. ಇಷ್ಟು ಕೊತ್ತಂಬರಿ ಸೊಪ್ಪಿಗೆ ನಾನು 30 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ನೋಡಿ. 30 ರೂಪಾಯಿ ನಮ್ಮೂರಲ್ಲಿ ಅಷ್ಟು ದೊಡ್ಡ ಕಟ್ಟು 30 ರೂಪಾಯಿ ಅಂದ್ರೆ ಇಲ್ಲಿ ಇಷ್ಟೇ ಬರೋದು. ಯಾಕಂದ್ರೆ ತುಂಬಾ ಎಲ್ಲ 1 ಗ್ರಾಮೇ. ಸೊಪ್ಪುಗಳು ಮಾತ್ರ ಎಲ್ಲ ಆಲೂಗಡ್ಡೆ ಗ್ರಾಮಲ್ಲಿ ಸಿಗುತ್ತೆ. ಮತ್ತೆ ಆಲೂಗಡ್ಡೆ ತಗೊಂಡೆ. ಬೀನ್ಸ್ ತಗೊಳಕ್ಕೆ ಆಗಲ್ಲ 10 ಗ್ರಾಮು. ಈ ಬೆಳ್ಳುಳ್ಳಿ ಮಾತ್ರ ಕಡಿಮೆ ಇತ್ತು. ಈ ಬೆಳ್ಳುಳ್ಳಿ ತುಂಬಾ ರೇಟ್ ಇತ್ತು. ಸೊ ಅದಕ್ಕೆ ನಾನು ತಗೊಂಡಿಲ್ಲ. ಈ ಬೆಳ್ಳುಳ್ಳಿ ಮಾತ್ರ ತಗೊಂಡು ಬಂದೆ. ಎಲ್ಲ ತಗೊಂಡು ಇಲ್ಲಿ ಫಸ್ಟ್ ಬಿಲ್ ಹಾಕಿಸ್ಕೋಬೇಕು. ಅದಕ್ಕೆ ಎಷ್ಟು ರೇಟು ಅಂತ ಅವರು ವೇಟ್ ಮಾಡಿ, ನಾವು ಸುಮ್ಮನೆ ಹಂಗೆ ಅಂದಾಜ್ ಮೇಲೆ ಇಟ್ಕೊಂಡಿರ್ತೀವಲ್ಲ, ಅವ್ರು ತೂಕ ಮಾಡಿ ಬಿಲ್ ಹಾಕಿ ಕೊಡ್ತಾರೆ. ಆ ಬಿಲ್ ನ ತಗೊಂಡೋಗಿ ಅಲ್ಲಿ ಬಿಲ್ ಹಾಕಿಸ್ಕೋಬೇಕು. ಸೊ ಅದರಿಂದಾಗಿ ನಾನು ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿ ಬಿಲ್ ಹಾಕಿಸ್ಕೊಳ್ಳೋದಕ್ಕೆ. ಪಾರ್ಟ್ಸ್ ನೋಡಿದೆ, ಎಲ್ಲ ಗಿಡಗಳಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಗಿಡಗಳೆಲ್ಲ ಇಟ್ಟಿರ್ತಾರೆ. ತುಳಸಿ ಗಿಡ ಎಲ್ಲ ಬೇಕಾದ್ರೆ ನರ್ಸರಿ ಆಫರ್ ಇಟ್ಟಿದ್ರು. ನಾನು ಏನು ತಗೊಂಡಿಲ್ಲ, ಯಾಕಂದ್ರೆ ಇಲ್ಲಿ ಡೇಟ್ಸ್ ಚೆನ್ನಾಗಿರಲ್ಲ. ಇಲ್ಲಿ ಜಾಸ್ತಿ ರೇಟ್ ಇದೆ. ಇದಕ್ಕೆ ಹೋದ್ರೆ ಎಲ್ಲ ಮಾರ್ಕೆಟ್ ಇದೆ ಅಂತ ಮಾರ್ಕೆಟ್ ನಾನು ನೋಡ್ಕೊಂಡ್ ಬಂದೆ. ಅಲ್ಲಿ ಸಿಗುತ್ತೆ ಅಂತ ತಗೊಳಕ್ಕಾಗಲಿಲ್ಲ. 7 ಗ್ರಾಮ್ಸ್ ಇದು ನೋಡಿ. 8 ಗ್ರಾಮ್ಸ್ಗೆ ಒಂದು ಜೋಳ ಅಂತ ಸ್ವೀಟ್ ಕಾರ್ನ್ 120 ರೂಪಾಯಿ ಸಿಗುತ್ತೆ. ಇಲ್ಲಿ 150 ರೂಪಾಯಿ ಕ್ಲೀನ್ ಆಗಿ ಜೋಡಿಸಿದ್ದಾರೆ ಅಲ್ವಾ. ಫ್ರೂಟ್ಸ್ ಒಂದ್ ಕಡೆ, ಒಂದೊಂದ್ ಕಡೆ 150 ರೂಪಾಯಿ ಜೋಳ ತಿನ್ನೋದು ಸಾಕು, ಬಿಡೋದು ಸಾಕು. ಕೊನೆಗೆ ಒಂದು ಜನ ಐಟಮ್ ಅದನ್ನು ಇಟ್ಟಿದ್ದಾರೆ. ಕಾಜು ನಡಿ ಕಡಿಮೆ ಇದೆ. ಅವತ್ತು ಆಫರ್ ಹಾಕಿದ್ರು, ಅದಾದ್ಮೇಲೆ ಹಾಕಿ ಇಲ್ಲಪ್ಪ ನಾನು ಸರಿ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಸೊ ಇದು ನನ್ನ ಶಾಪಿಂಗ್ ಫೈನಲ್ ಆಗಿ. ಎಲ್ಲ ತಗೊಂಡಿದ್ದು ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಕೊನೆಗೆಲ್ಲ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮರಿಬೇಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡಿ.